ವೆಲ್ಕಮ್ ಬ್ಯಾಕ್ ಟು ಕರಾತಿಗಣ್ಣ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡು ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವು ಮಸ್ತ್ ಆರಾಮದ್ದೀವಿ ನೋಡ್ರಿ. ಸೊ ಇವತ್ತಿನ ಡೇಟ್ಗಳನ್ನ ಈಗ ಮಧ್ಯಾಹ್ನ ಮ್ಯಾಗ ಸ್ಟಾರ್ಟ್ ಮಾಡಕ್ಕಂತೀನಿ. ಸ್ವಲ್ಪ ಈ ಸೈಡ್ ಫುಲ್ಲು ಬಾಯಿ ಹೊಡೆದೈತಿ, ಮಾತಾಡೋವಾಗ ಒಂದೊಂದು ವರ್ಡ್ ತಪ್ಪಾದ್ರೂ ಆಗ್ಬೋದು. ಸೊ ಮಾತಾಡೋಕ್ಕಾಗೋದು ಅಷ್ಟೊಂದು ಸರಿಯಾಗಿ. ಸೊ ಈಗ ಅರ್ವಿನೂ ಟ್ಯೂಷನ್ಗೆ ಹೋಗ್ಯಾನ. ಅವ ಇರುವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ. ಬೆಳಗ್ಗೆಯಿಂದ ಮಾಡು ಅಂದ್ಕೊಂಡು ಮಾಡೋಕ್ಕಾಗಲಿಲ್ಲ ನೋಡ್ರಿ. ಈಗ ತಮ್ಮ ಅರ್ವಿನ ಟ್ಯೂಷನ್ ಕಳ್ಸಿ ಬರೋಕೆ ಅಂತೇಳಿ ಹೋಗ್ಯಾನ. ಸೊ ಒಂದು ಇವಾಗ ಸ್ಕೂಲ್ ಹಾಲಿಡೇ ಐತಿ 4 ಡೇಸು. ಸೊ ನೆನ್ನೆ ಅಂತೂ ಸಂಡೇ ಬಿಡ್ರಿ, 3 ಡೇಸ್ ಹಾಲಿಡೇ ಐತಿ. ಇವತ್ತು ನಾಳೆ ನಾಡಿದ್ದು ಹೋಲಿ ಹಬ್ಬ ಇರೋದ್ರಿಂದ. ಆ್ಯಂಡ್ ನಾಳೆ ಗ್ರಹಣನೂ ಐತಿ 3 ಗಂಟೆ ಮೇಲೆ. ಸೊ ಬರೀ ಇವತ್ತಿನ ಇಡೀ ಬ್ಲಾಗ್ ಎಷ್ಟಾಗುತ್ತಾ ಸ್ಟಾರ್ಟ್ ಮಾಡೋಕ್ಕಂತೀನಿ. ಇನ್ನೂ ಊಟ ಮಾಡಬೇಕು. ಇವಾಗ ಅಂಕರ ಟೈಮ್ ಟು ಟೈಮ್ ಯಾವುದು ಹಾಕಂತೀನಿ ನೋಡ್ರಿ. ಯಾವಾಗಾಗುತ್ತೋ ಅವಾಗ ಉಣ್ಣೋದು. ಆ್ಯಂಡು ನನ್ನ ಪೇಜಿಂದ ನಾನು ಒಂದು ಸೀರೆ ತರಿಸ್ತೀನಿ ನೋಡ್ರಿ. ಈ ಸೀರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದಕ್ಕೆ ಇವಾಗ ಸೀರೆಗೆ ಫಾಲ್ಸ್ ಮಾಡ್ಕೋಬೇಕು, ಫಾಲ್ಸ್ ಹಚ್ಕೋಬೇಕು. ಸೊ ಫಾಲ್ಸನ್ನು ಎಲ್ಲ ನೀರಾಗಿ ಹಾಕಿ ಇಟ್ಕೊಂಡಿನಿ. ಜಸ್ಟ್ ಇಲ್ಲಿ ಫಾಲ್ಸ್ ಹಚ್ಕೋಬೇಕು. ಈಗ 3-4 ದಿನದಿಂದ ಹಚ್ಕೋಬೇಕಂತ ನನಗಂತೀನಿ. ಫಾಲ್ಸ್ ಎಲ್ಲ ನೀರಾಗಿ ಹಾಕಿ ರೆಡಿ ಮಾಡ್ಕೊಂಡಿನಿ, ಬಟ್ ಹಚ್ಕೊಳಕ್ಕೆ ಟೈಮ ಸಿಗೋದು. ಸೊ ಇವತ್ತು ಹಚ್ಕೋಬೇಕಂತ ಅಂದ್ಕೊಂಡಿನಿ. ನಾನು ಹಚ್ಕೊಂತೀನಿ ಎಲ್ಲ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂಥೇಳಿ. ಸೊ ಸೀರೆ ಬಂದು ಈ ರೀತಿಯಾಗೈತೆ ನೋಡ್ರಿ. ಇದ್ರಾಗ ಇನ್ನೂ ವೆರೈಟಿ ಕಲರ್ಸ್ ಅದಾವು. ರೆಡ್ಡು, ಪಿಂಕು, ಮೆರೂನು, ನೇವಿ ಬ್ಲೂ ಆ್ಯಂಡ್ ಬ್ಲ್ಯಾಕ್ ಸಿಕ್ಕಾಪಟ್ಟೆ ಟ್ರೆಂಡ್ ಐತಂತ ಹೇಳ್ಬೋದು ಈ ಸೀರೆ ಒಳಗೆ. ಸೊ ನನಗೆ ಈ ಕಲರ್ ಬೇಕಾಗಿತ್ತು. ಸೊ ಹಾಗಾಗಿ ನಾನು ಈ ಕಲರ್ ತಗೊಂಡಿನಿ. ನೋಡ್ತಾ ಇರ್ಬೋದು, ಸಖತ್ತು ಶೈನಿಂಗ್ ಐತಿ. ಸೀರೆ ಕ್ವಾಲಿಟಿ ಅಂತೂ ಮಸ್ತಾಗೈತೆ ಅಂತಂದು ಹೇಳ್ಬೋದು. ಸೊ ನೀವೇ ನೋಡ್ತಾ ಇರ್ಬೋದು ವಿಡಿಯೋ ಒಳಗೆ. ಸಖತ್ತು ಸಾಫ್ಟ್ ಸಹ ಐತಿ. ಎಷ್ಟೊಂದು ಜನ ಸಹ ಬೈ ಮಾಡಿರಿ ಈ ಸೀರೆನ. ಸೊ ನನಗೂ ಇಷ್ಟ ಆಗಿ ನಾನು ಒಂದು ತೊಗೊಂಡ್ರಾಯ್ತು ಅಂತ ತೊಗೊಂಡಿನಿ. ನನ್ನ ಕಡೆ ಹೆಚ್ಚು ಎಲ್ಲ ಬರೀ ಬಾರ್ಡರ್ ಸೀರೆಗಳದಾವು. ಸೊ ಈ ರೀತಿ ಸಿಂಪಲ್ ಸೀರೆಗಳೆಲ್ಲ ಒಟ್ಟು ಏನಿಲ್ಲ ಅಂದ್ರೆ ನಮ್ಮ ಮಕ್ಕಳೆಲ್ಲ ಸಣ್ಣರಿದ್ರು ನೋಡ್ರಿ. ಸೊ ಅವಾಗ ಬೇಕಾಗ್ತಿದ್ವು ಪಟ್ ಅಂತೇಳಿ ಹಿಂಗೆ ಉಟ್ಕೊಂಡು ಹೋಗೋ ಹಾಸ್ಪಿಟಲ್ ವಿಸಿಟ್ ಅದು ಬೇಕಾಗುತ್ತೆ ಅಂತಂದು ಹಿಂಗೆ ಏನಾದರೂ ಟ್ರಾವೆಲ್ ಊರಿಗೆ ಹಿಂಗೆ ಹೋದ್ರೆ ಬಂದ್ರೆ ಅವಾಗೆಲ್ಲ ಸೀರೆನ ಉಡ್ತಿದ್ವಿ ಸಣ್ಣವ್ರು ಇದ್ದಾಗ, ಅನ್ವಿತಾ, ಅರ್ವಿನು. ಸೊ ಇವಾಗೆಲ್ಲ ಬಂದವ ಬಿಡ್ರಿ ಮೆಟರ್ನಿಟಿ ಡ್ರೆಸ್ ಅಂತೇಳಿ. ಸೊ ಅವಾಗೆಲ್ಲ ಆ ಟೈಮ್ನಾಗ ಇರಲಿಲ್ಲ ಮೆಟರ್ನಿಟಿ ಡ್ರೆಸ್ಸು. ಸೊ ಎಲ್ಲರೂ ಬಂದ್ರೆ ಸೀರೆನ ಉಡ್ಬೇಕಾಗ್ತಿತ್ತು. ಸೊ ಅವಾಗ ಇಂಥ ಸಿಂಪಲ್ ಸೀರೆಗಳನ್ನ ಉಡ್ತಿದ್ದೆ. ಸೊ ಇವಾಗೆಲ್ಲ ಇಲ್ಲಿ ಉಟ್ಕೊಂಡೇ ಇಲ್ಲ, ಯಾಕೋ ಗೊತ್ತಿಲ್ಲ. ಈ ಸೀರೆ ಇಷ್ಟ ಆಯಿತು ನನಗೊಂದು ತಗೊಳ್ಳೋನು ಅಂತೇಳಿ. ಸೊ ತಗೊಂಡಿನಿ. ಆಲ್ಮೋಸ್ಟ್ ನನ್ನ ಹತ್ರ ಮೆರೂನ್ ಕಲರ್ನು ಅದಾವು ಆ್ಯಂಡ್ ನೇವಿ ಬ್ಲೂ ಕಲರ್ನು ಅದಾವು ಸೀರೆಗಳು. ಸೊ ಅದಾದ ಕಲರ್ ಬೇಡ ಅಂತಂದು ಸೊ ಈ ಕಲರ್ ತೊಗೊಂಡಿನಿ. ಬ್ಲ್ಯಾಕ್ ಕಲರ್ ಅಂತ ನಮ್ಮ ಮನೆ ಬಿಡಂಗಿಲ್ಲ. ಈ ಸೀರೆ ಒಳಗೆ ಬ್ಲ್ಯಾಕ್ ಕಲರ್ ಜಾಸ್ತಿ ಟ್ರೆಂಡ್ ಐತೆ ನೋಡ್ರಿ. ಜಾಸ್ತಿ ಅಂದರೆ ಈ ಬ್ಲ್ಯಾಕ್ ಕಲರ್ನ ತೊಗೊಳಕ್ಕಂತಾರೆ. ಇನ್ನು ರಾಣಿ ಪಿಂಕ್ ಕಲರ್ ಅದು. ಸೊ ಅದು ಓಡಾಕಂತೈತಿ. ಸೊ ನಿಮಗೂ ಬೇಕು ಅಂತಂದ್ರೆ ಯಾವ್ಯಾವ ಕಲರ್ಸ್ ಎಲ್ಲ ಅದಾವ ಅಂತಂದು ನಾನು ಸ್ಕ್ರೀನ್ ಮ್ಯಾಗ ಶೇರ್ ಮಾಡ್ತಿರ್ತೀನಿ. ಬೇಕಂತಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾರಂತ ನಂದು ವಾಟ್ಸಪ್ ನಂಬರ್ನು ಸಹ ನಾನು ಕೊಟ್ಟಿರ್ತೀನಿ. ಸೊ ನೀವು ಬೈ ಮಾಡ್ಬೋದು. ಸೀರೆ ತೋರಿಸ್ತೀನಿ, ಬಿಚ್ಚಿನ ತೋರಿಸ್ತೀನಿ ನಿಮಗೆ. ಎಷ್ಟು ಚೆನ್ನಾಗೈತಿ. ಬಟ್ ಇದ್ರದ್ದು ಬ್ಲೌಸ್ ನಾನು ಸ್ಟಿಚ್ ಮಾಡ್ಕೊಳಂಗಿಲ್ಲ, ಯಾಕಂದರೆ ಇದ್ರಾಗ ನೋಡ್ರಿ ಇಲ್ಲಿ ಮೆರೂನ್ ಕಲರ್ ತಡ್ರಿ ಒಂದು ನಿಮಿಷ. ಸೊ ನೋಡ್ರಿ ಇಲ್ಲಿ ಮೆರೂನ್ ಕಲರ್ ಏನು ಫ್ಲವರ್ಸ್ ಬಂದವಲ್ಲ. ಸೊ ನಮ್ಮ ಕಡೆ ಮೆರೂನ್ ಕಲರ್ ಬ್ಲೌಸ್ ಐತಿ. ಸೊ ಇದ್ರ ಜೊತೆ ಮೆರೂನ್ ಕಲರ್ ಬ್ಲೌಸನ್ನ ಪೇರಪ್ ಮಾಡ್ಬೇಕಂತ ಅಂದ್ಕೊಂಡಿನಿ. ಬ್ಲೌಸು ಕಟ್ಟೆ ಮಾಡೋದು ಬೇಡ ಅಂತ ಅಂದ್ಕೊಂಡ್ರೆ ಬ್ಲೌಸ್ ನೋಡ್ರಿ ಸೆರಗಿನ ಕಡೆ ಬಂದುಬಿಟ್ಟೈತಿ, ಪಲ್ಲು ಕಡೆ ಕಟ್ ಮಾಡೋಕ್ಕಬೇಕು. ನೋಡ್ತಾ ಇರ್ಬೋದು. ಸೊ ಈ ರೀತಿ ಬುಟ್ಟ ಬಂದೈತಿ ಬ್ಲೌಸು. ಇದು ಅಷ್ಟೊಂದು ಸ್ಟಿಚ್ ಮಾಡಿಕೊಂಡ್ರು ಅಷ್ಟು ಇದು ಅನಿಸಲ್ಲ. ಇಷ್ಟ ಆದರೂ ಸ್ಟಿಚ್ ಮಾಡಿಸ್ಕೋಬೋದು. ಬಟ್ ನಮ್ಮ ಕಡೆ ಮೆರೂನ್ ಕಲರ್ ಬ್ಲೌಸ್ ಇರೋದ್ರಿಂದ ಸೊ ನಾನೇ ಸ್ಟಿಚ್ ಮಾಡ್ಕೊಳಂಗಿಲ್ಲ. ಸ್ಟಿಚ್ ಮಾಡ್ಕೋಬೇಕು ಅಂತಂದ್ರೂ ನಾನೇ ಮಾಡ್ಕೋಬೇಕಲ್ಲ. ಸೊ ಅದಕ್ಕೂ ನಂಗೆ ಮೊದಲ ಟೈಮ್ ಇರೋಂಗಿಲ್ಲ. ಈಗಂಕರ ಎಷ್ಟು ಟೈಮ್ ಇದ್ರೂ ಒಟ್ಟು ಸಾಲಂಗಿಲ್ಲ. ಹಾಗಾಗಿ ಆದಷ್ಟು ನಾನು ಯಾವ ಇರ್ತಾವಲ್ಲ ಬ್ಲೌಸ್, ಎಕ್ಸ್ಟ್ರಾ ಬ್ಲೌಸ್ಗಳು ಇಟ್ಕೊಂಡ್ಬಿಟ್ಟಿನಿ. ಹಿಂಗೆ ಯಾವಾಗ ಅರ್ಜೆಂಟು ಫಂಕ್ಷನ್ನು ಏನಾದರೂ ಫೆಸ್ಟಿವಲ್ ಏನಾದರೂ ಬಂದು ಅಂದ್ರೆ ಅವನ್ನ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕ್ಕೊಂಡು ಅಡ್ಜಸ್ಟ್ ಮಾಡಿ ಎದ್ಬಿಡ್ತೀನಿ ನೋಡ್ರಿ. ಸೊ ಹಿಂಗೆ ಮಾಡೋದಾಗೈತಿ. ಸ್ವಲ್ಪ ಸಾಫ್ಟ್ ಐತಿ. ಸಾಫ್ಟ್ ಸೀರೆ ಬೇಕು ಅಂತೇಳಿ ಸರ್ಚ್ ಮಾಡ್ತಿರೋರು. ಸೊ ಈ ಸೀರೆನ ಅಷ್ಟು ಬೈ ಮಾಡಿರಿ, ಕಣ್ಣು ಮುಚ್ಕೊಂಡು ಸಖತ್ ಚೆನ್ನಾಗೈತಿ. ಆ್ಯಂಡ್ ಫ್ರೆಂಡ್ಸ್, ಈಗ ಒಂದಷ್ಟು ಹೊಸ ಸೀರೆ ಕಲೆಕ್ಷನ್ಸ್ ಬಂದವು. ಸೊ ಎಲ್ಲನೂ ಶೇರ್ ಮಾಡ್ಕೊಳಕ್ಕಂತೀನಿ. ಸೊ ನೋಡ್ತಾ ಇರ್ಬೋದು, ಇದು ಬಂದು ಚೆಕ್ಸ್ ಪ್ಯಾಟರ್ನಲ್ಲಿರೋ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ, ಗಂಡ ಬೇರೆ ಬಾರ್ಡರ್ ಇರೋ ಅಂಥದ್ದು.
ಸೊ ಇದು ಅಂತೂ ಟ್ರೆಂಡಿಂಗ್ ಮುಗಿತಾನೆ ಇಲ್ಲ, ಎಷ್ಟು ತಿಂಗಳಾಯಿತು. ಸೊ ಎವರ್ಗ್ರೀನ್ ಟ್ರೆಂಡಿಂಗ್ ಸ್ಯಾರಿ ಅಂತಂದ್ರೆ ಹೇಳ್ಬೋದು, ಗಂಡ ಬೇರುಂಡ ಸೀರೆ. ಸೊ ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿದ್ದರೆ ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಕಾಣಿಸ್ತಾರಂಥ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿರಿ. ಸೊ ನಾನು ಸೀರೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ತೀನಿ. ನೆಕ್ಸ್ಟ್ ಈಗ ತೋರಿಸ್ತಾರಂಥ ಸೀರೆ ಕಲೆಕ್ಷನ್ಸ್ ನೋಡ್ತಾ ಇರ್ಬೋದು. ನಾನೇನು ಮೆಂತೆ ಕಲರ್ ಸೀರೆ ಇಷ್ಟ ಆಯಿತು ತಗೊಂಡೆ ಅಂತಂದು ಹೇಳಿದ್ನಲ್ಲ. ಸೊ ಅದ್ರೊಳಗೆ ಇರುವಂಥ ವೆರೈಟಿ ಕಲರ್ಸ್. ಸೊ ಇದು ಕ್ವಾಲಿಟಿ ಆದಪ್ಪ ಅಂತ ಅಂದ್ರೆ ಅಜ್ರಕ್ ಕ್ರೇಪ್ ಸ್ಯಾಟಿನ್ ಬ್ಲೆಂಡ್ ಸ್ಯಾರಿ ನೋಡ್ರಿ. ಸೊ ಸಖತ್ತಾಗಿ ಸಾಫ್ಟಾಗಿ ಐತಿ ಅಂತಂದು ಹೇಳ್ಬೋದು. ಸೊ ಇಷ್ಟು ವೆರೈಟಿ ಆಫ್ ಕಲರ್ಸ್ ಅದಾವು. ಸೊ ನಿಮ್ಗೆ ಯಾವ್ದು ಬೇಕಲ್ಲ ಅದು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿರಿ. ಒಂದಕ್ಕಿಂತ ಒಂದು ಸೂಪರ್ ಆಗಿರುವಂಥ ಸೀರೆ ಕಲೆಕ್ಷನ್ಸ್ ಎಲ್ಲ ಬಂದವು. ಸೊ ನೆಕ್ಸ್ಟ್ ಈಗ ನೋಡ್ತಾ ಇರ್ಬೋದು, ಇದು ಅಷ್ಟನ ತುಂಬ ಟ್ರೆಂಡಿಂಗಲ್ಲಿರುವಂತಹ ರಸ್ಟ್ ಆರೆಂಜ್ ಸೆಮಿ ಕಂಚಿ ಸಿಲ್ಕ್ ಸ್ಯಾರಿ ಅಂತಂದು ಹೇಳ್ಬೋದು. ಸೊ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗೈತೆ ಅಂತಂದು ಹೇಳ್ಬೋದು. ಇದರಲ್ಲಿ ವೆರೈಟಿ ಆಫ್ ಕಲರ್ಸ್ ಅದಾವು. ಸೊ ನೋಡ್ತಾ ಇರ್ಬೋದು, ಆರೆಂಜ್ ಜಾಸ್ತಿ ಅದಾವು, ರಸ್ಟ್ ಆರೆಂಜು. ಸೊ ಇವಾಗ ಆ ಕಲರ್ಗೆ ಜಾಸ್ತಿ ಬೇಡಿಕೆ ಐತೆ ಅಂತ ಅಂದು ಹೇಳ್ಬೋದು. ಅದರಲ್ಲೂ ಈ ಕಂಚಿ ಸಿಲ್ಕ್ ಸೀರೆ ಮತ್ತು ಈ ಮೈಸೂರು ಸಿಲ್ಕ್ ಸೀರೆಯಲ್ಲೂ ಸ್ವಲ್ಪ ಆರೆಂಜ್ ಡ್ರೆಸ್ಗಳಲ್ಲೂ ಆಗಿರ್ಬೋದು. ಆರೆಂಜ್ ಅಂತೂ ಇವಾಗ ಎಲ್ಲಿ ನೋಡಿದ್ರು ಫುಲ್ ಟ್ರೆಂಡ್ ಆಗಿಬಿಟ್ಟೈತೆ ಅದು. ಸೊ ಹಾಗಾಗಿ ಅದರಲ್ಲೇ ಜಾಸ್ತಿ ಕಲೆಕ್ಷನ್ಸ್ನ ತರಿಸಿದ್ದೀವಿ. ಸೊ ಬೇರೆ ಕಲರ್ಸ್ನು ಅವೈಲೇಬಲ್ ಅದಾವು. ಸೊ ನೋಡ್ತಾ ಇರ್ಬೋದು, ಒಂದೊಂದಾಗಿ ತೋರ್ಸಕ್ಕಂತೀನಿ. ಸೊ ಇದ್ರೊಳಗೆ ಒಂದೊಂದು ಸೀರೆಗಳು ಸೋಲ್ಡ್ ಔಟ್ ಆಗ್ಯಾವು. ಅವೈಲೇಬಲ್ ಇದ್ದರೆ ನೀವು ಬೈ ಮಾಡ್ಬೋದು. ಸೊ ಆನ್ಲೈನಲ್ಲಿ ಬೇಗ ಸೋಲ್ಡ್ ಔಟ್ ಆಗ್ತಾವೆ. ನಿಮ್ಗೆ ಯಾವ ಸೀರೆ ಬೇಕಲ್ಲ ಬೇಗ ಆರ್ಡರ್ ಮಾಡಿಕೊಂಡು ಬುಕ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾರಂಥ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿರಿ. ಓನ್ಲಿ ಆನ್ಲೈನ್ ಪೇಮೆಂಟ್ ಇರ್ತೈತಿ. ಆನ್ಲೈನ್ ಪೇಮೆಂಟ್ ಮಾಡಿದ ನಂತರ ನಿಮ್ಮದು ಆರ್ಡರ್ ಕನ್ಫರ್ಮ್ ಆಗುತ್ತಾ, ಕ್ಯಾಶ್ ಆನ್ ಡೆಲಿವರಿ ಇರಂಗಿಲ್ಲ. ಊಟ ಉಂಡು ಇದಕ್ಕೆ ಸೀರೆಗೆ ಫಾಲ್ಸ್ ಹಾಕ್ತೀನಿ. ಸೊ ಅರ್ವಿನೂ ಒಂದು ವಾರ ಆಯಿತು ಮಮ್ಮಿ ಮ್ಯಾಗಿ ನೂಡಲ್ಸ್ ಮಾಡು ಅಂತೇಳಿ. ಸೊ ಮಾಡೋಕ್ಕಾಗಿಲ್ಲ. ಇವತ್ತು ಟ್ಯೂಷನ್ಗೆ ಹೋಗುವಾಗನ ಹೇಳಿ ಹೋಗ್ಯಾನ, ನಾನು ಬರೋದ್ರೊಳಗೆ ಮಮ್ಮಿ ಮ್ಯಾಗಿ ನೂಡಲ್ಸ್ ಮಾಡಿಡು ಅಂತೇಳಿ. ಸೊ ನನಗೂ ಈಗ ಮಧ್ಯಾಹ್ನಕ್ಕೇನು ಸಾಂಬಾರು ಐತಿ, ಅನ್ನ ಇಲ್ಲ. ಸೊ ನನಗೂ ಆಗುತ್ತೆ, ಮತ್ತು ಅರುಣು ಹೆಂಗಿದ್ರು ಮಾಡೋಣ ನಮಗೆ ಅಂತಂದು. ಸೊ ಈಗ ಮಧ್ಯಾಹ್ನಕ್ಕೆ ನೂಡಲ್ಸನ್ನ ಮಾಡ್ಬೇಕಂತಂದು ಅಂದ್ಕೊಂಡಿನಿ. ಅನ್ನ ಸಾಂಬಾರು ಸೊಪ್ಪು ಸಾಂಬಾರು ಮಾಡಿತ್ತು. ಸೊ ಸೊಪ್ಪು ಸಾಂಬಾರು ಅನ್ನ ಉಂಡು ಹೋಗ್ಯಾನ. ಆ್ಯಂಡ್ ರೊಟ್ಟಿ ಮತ್ತು ಮೂಲಂಗಿ ಪಲ್ಯ ಮಾಡಿದ್ದು ನೋಡ್ರಿ. ನನಗೆ ಇಷ್ಟ ಇಲ್ಲ ಮೂಲಂಗಿ ಪಲ್ಯ. ಮೂಲಂಗಿ ಅಂತ ಅಂದ್ರೆ ಯೂಶಲಿ ಏನು ಅನ್ಕೊಂತಾರೆ ಅಂತಂದ್ರೆ ಮೂಲಂಗಿ ಅಂದ್ಕೂಡಲೇ ಫಸ್ಟ್ ಮೈಂಡಿಗೆ ಬರೋದೆ ಅದಕ್ಕೂ ಮೂಲಂಗಿನ ಅಂತಾರೆ, ಇದಕ್ಕೂ ಮೂಲಂಗಿನ ಅಂತಾರೆ ನೋಡ್ರಿ. ಇದಕ್ಕೆ ಮೂಲಂಗಿ ಕಾಯಿ ಅಂತಾರೆ, ಅದೇನೋ ಗೊತ್ತಿಲ್ಲ. ಇದಕ್ಕೂ ಮೂಲಂಗಿನ ಅಂತಾರೆ. ಸೊ ನಾವೇನು ಮೂಲಂಗಿ ರೊಟ್ಟಿ ಜೊತೆ ಪಲ್ಯ ಜೊತೆ ಏನು ಕಡ್ಕೊಂಡು ತಿಂತೀವಲ್ಲ, ಸಾರದು ಮಾಡ್ತೀನಲ್ಲ ಮೂಲಂಗಿ ಸಾರು, ನೀವು ನೋಡಿರ್ತೀರಿ. ಸೊ ಅದಕ್ಕೂ ಮೂಲಂಗಿನ ಅಂತಾರೆ, ಮತ್ತು ಇವಕ್ಕೂ ಮೂಲಂಗಿ ಕಾಯಿ ಅಂತಾರೆ ನೋಡ್ರಿ. ಸೊ ಈ ಪಲ್ಯ ನಂಗೆ ಅಷ್ಟೊಂದು ಲೈಕ್ ಆಗಲ್ಲ. ಒಂದು ಕೆಂಪಿಂಡಿ ಐತಿ, ಒಂದು ರೊಟ್ಟಿ ಕೆಂಪಿಂಡಿ ಹಚ್ಕೊಂಡು ತಿಂತೀನಿ. ಆ್ಯಂಡ್ ನೋಡ್ರಿ ಅರ್ವಿನ ಉಂಡೋಗಪ್ಪ ಅಂತಂದ್ರೆ ಅರ್ಧಂಬರ್ಧ ಒಂದು ಇಷ್ಟು ಹೋಗ್ಯಾನ ನೋಡ್ರಿ. ಮಸ್ತ್ ಕೆಂಪಿಂಡಿ ಐತಿ, ನೋಡ್ತಿರ್ಬೋದು. ಕೆಂಪಿಂಡಿ ಕೆಂಪು ಚಟ್ನಿ. ಸೊ ಈಗ ನೋಡ್ರಿ ಸಿಂಪಲ್ಲಾಗಿ ಈಗ ಮ್ಯಾಗಿ ನೂಡಲ್ಸ್ ಮಾಡಕ್ಕಂತೀನಿ. ಸೊ ಬಾಂಡೆಕಾಯಿ ಎಣ್ಣೆಕಾಯಿ ಹಾಕಿದ್ದೀನಿ, ಮಸ್ತ್ ಖಾರ ಎಣ್ಣೆ. ಈಗ ಒಳಗಡೆ ಹಾಕಿ ಫ್ರೈ ಮಾಡ್ಕೊಡೋದು. ಉಳ್ಳಾಗಡ್ಡಿ ಟಮಾಟೆ ಹಾಕ್ತಾರ ನೋಡ್ರಿ. ಹಸಿಮೆಣಸಿನ್ಕಾಯಿ ಕಾಯಿಲೆಗೆ ತೊಗೊಂಬರ್ಬೇಕು. ಹಸ್ಬೆಂಡ್ ಊಟದಿಂದ ಬರುವಾಗ ತೊಗೊಂಬರಕ್ಕೆ ಹೇಳ್ತೀನಿ. ಈಗ ಮೆಣಸಿನ್ಕಾಯಿ ಬಗ್ಗೆ ಮಾಡೋದು. ಸೊ ನೋಡ್ರಿ, ಈಗ ನೂಡಲ್ಸ್ಗೆ ಒಗ್ಗರಣೆ ಕೊಟ್ಟಿದ್ದಂಗೆ ಆಯಿತು. ಸೊ ಇದು ಕುದೀಲಿ. ನೋಡ್ರಿ ಫ್ರೆಂಡ್ಸ್, ಮಸ್ತ್ ಕುದಿಯಾಕತ್ತ ನೀರು, ಒಗ್ಗರಣೆ ಕೊಟ್ಟಿದ್ದ. ಇವ್ರಿನಂತೂ ಫುಲ್ ಖುಷಿ. ಸ್ಕೂಲ್ ರಜೆ ಐತಿ, ಇವತ್ತು ಮನ್ಯಾಗ ಇರ್ತಾನೆ ಅಂತಂದು ಇವತ್ತು ಮಾಡಬೇಕಂತ, ಇದು ಬೆಳಗ್ಗೆನ ಮಾಡಬೇಕಂತ ಅಂದ್ಕೊಂಡೆ, ಆಗಲೂ ಇಲ್ಲ. ನಿನ್ನೆ ಸಂಡೇ ಸ್ಪೆಷಲ್ ದೋಸೆ ಮಾಡಿದ್ದೆ ಬಿಡ್ರಿ. ನಿನ್ನೇನು ಬ್ಲಾಗ್ ಮಾಡಿಲ್ಲ. ಈಗೇನು ದಿನ ಏನು ಬ್ಲಾಗ್ ಮಾಡೋಕ್ಕಂತಿಲ್ಲ. ನಿನ್ನೆನೂ ಮಾಡಿಲ್ಲ, ಮೊನ್ನೆನೂ ಮಾಡಿಲ್ಲ, ಅಚ್ಚಿ ಮೊನ್ನೆನೂ ಮಾಡಿಲ್ಲ. ಅಚ್ಚಿ ಮೊನ್ನೆ ಮಾಡಿದ್ದೆ ಅನ್ಸುತ್ತೆ. ಸೊ ಎಸ್ ಫ್ರೆಂಡ್ಸ್, ಈಗ ನೋಡ್ರಿ ನೂಡಲ್ಸ್ಗೆ ಒಗ್ಗರಣೆ ಹಾಕಿದಾಯ್ತು, ಕುದಿಯಾಕಂದಿತ್ತು ಈಗ. ಸೊ ಅಷ್ಟರೊಳಗೆ ಒಂದು ಮೀಶೋ ಡ್ರೆಸ್ ತೋರಿಸ್ತೀನಿ ನೋಡ್ರಿ. ಮೀಶೋಯಿಂದ ಡ್ರೆಸ್ ತರಿಸಿದ್ದೆ.
ಕ್ವಾಲಿಟಿ ಅಂತೂ ಯಪ್ಪ ಎಷ್ಟು ಚೆನ್ನಾಗೈತಿ ಅಂತಂದ್ರೆ ಇಲ್ಲಿ ನೆಕ್ ಡಿಸೈನ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿದ್ದಾರೆ ಅಂತೇಳಿ. ಸೊ ಹತ್ತಿರದಿಂದ ತೋರ್ಸಕ್ಕಂತೀನಿ. ಡಿಸೈನ್ ವರ್ಕ್ ನೋಡ್ತಾ ಇರ್ಬೋದು. ಆ್ಯಂಡ್ ಫ್ಯಾಬ್ರಿಕ್ ಕ್ವಾಲಿಟಿ ಅಂತೂ ಸಖತ್ತಾಗೈತೆ ಅಂತಂದು ಹೇಳ್ಬೋದು. ಕಾಟನ್ ಫ್ಯಾಬ್ರಿಕ್ ಬರ್ತೈತಿ. ಆ್ಯಂಡ್ ಸೈಡ್ ಕಟ್ ಬರುತ್ತೆ ನೋಡ್ರಿ. ಇದಕ್ಕೆ ಸೈಡ್ ಕಟ್ ಟಾಪು ಆ್ಯಂಡ್ ಇದಕ್ಕೆ ಸ್ಟ್ರೈಟ್ ಪ್ಯಾಂಟ್ ಬರ್ತೈತಿ. ಇದು ಎಲಾಸ್ಟಿಕ್ ಬರ್ತೈತಿ. ಆ್ಯಂಡ್ ಇಲ್ಲಿ ನೋಡ್ರಿ ಲೇಸ್ ವರ್ಕ್ ಕೊಟ್ಟಾರ ಅಂತಂದು ಹೇಳ್ಬೋದು. ಆ್ಯಂಡ್ ಇದಕ್ಕೆ ದುಪ್ಪಟ್ಟ ಅಂತೂ ಎಷ್ಟು ದೊಡ್ಡದಾಗೈತಿ ನೋಡ್ತಾ ಇರ್ಬೋದು. ಚೆನ್ನಾಗೈತೆ ಫ್ರೆಂಡ್. ನನಗೊಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಷ್ಟು ಚೆನ್ನಾಗಿ ಬರ್ತಂತ ಅಂದ್ಕೊಂಡೇ ಇರಲಿಲ್ಲ ನಾನು. ಟಾಪ್ ಅಂತೂ ಯಪ್ಪ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗೈತಿ ಕ್ವಾಲಿಟಿ. ಆ್ಯಂಡ್ ಪ್ಯಾಂಟಿಗೆ ಒಂದೊಂದು ಪ್ಯಾಂಟಿಗೆ ಪಾಕೆಟ್ ಬಂದಿರುತ್ತೆ. ಸೊ ಈ ಪ್ಯಾಂಟ್ಗೆ ಪಾಕೆಟ್ ಏನಿಲ್ಲ. ನೀವು ಒಂದು ಒಳ್ಳೆ 3 ಪೀಸ್ ಸೆಟ್ ಕುರ್ತಿನ ಸರ್ಚ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಸೊ ಈ 3 ಪೀಸ್ ಸೆಟ್ ಕುರ್ತಿನ ಮಸ್ಟ್ ಬೈ ಮಾಡಿರಿ ಅಂತಂದು ಹೇಳ್ತೀನಿ. ಸೊ ಅಷ್ಟು ಅಂದರೆ ಅಷ್ಟು ಚೆನ್ನಾಗೈತಿ. ನೋಡ್ತಾ ಇರ್ಬೋದು. ನಾನು ವೇರ್ ಮಾಡ್ಕೊಂಡು ಬಂದು ಸಹ ತೋರಿಸ್ತೀನಿ ನಿಮ್ಗೆ ಲುಕ್ ವೈಸ್ ಯಾವ ರೀತಿ ಕಾಣುತ್ತಾ ಅಂತೇಳಿ. ಸೊ ಇದ್ರದ್ದು ನಿಮ್ಗೆ ಡ್ರೆಸ್ ಲಿಂಕ್ ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ. ಒಂದು 4 ಡ್ರೆಸ್ಗಳನ್ನ ತರಿಸಿದ್ದೆ. ಸೊ ಎಲ್ಲ 4 ಡ್ರೆಸ್ಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ. ಚೆಕ್ ಮಾಡಿರಿ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಮೀಶೋ ಒಳಗೆ ಬೈ ಮಾಡ್ಬೋದು. ಸೊ ಈಗ ಒಂದು ಮೀಶೋ ಒಳಗೆ ಆಫರ್ ಬಿಟ್ಟರೆ ಒಳ್ಳೆ ಕ್ವಾಲಿಟಿ ಡ್ರೆಸ್ಗಳು ಕಡಿಮೆ ಪ್ರೈಸ್ ಒಳಗೆ ಸಿಗತ್ತಂದೈತಿ. ಸೊ ಈ ಚಾನ್ಸ್ನ ಯಾರೂ ಮಿಸ್ ಮಾಡ್ಕೋಬೇಡ್ರಿ. ಸೊ ಹಂಗಂತೇಳಿ ನಾನು ಈ ಡ್ರೆಸ್ಗಳನ್ನ ತರಿಸಿನಿ. ಸಖತ್ತದವು ಕ್ವಾಲಿಟಿ ಅಂತ. ಸೊ ವೇರ್ ಮಾಡ್ಕೊಂಡು ತೋರಿಸ್ತೀನಿ ತಡಿ. ಸೊ ವೇಸ್ ನೋಡ್ರಿ ಫ್ರೆಂಡ್ಸ್. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಐತಿ ಅಂತೇಳಿ. ಸೊ ಸಖತ್ತಾಗೈತಿ. ಒಂದು ಚೂರು ಲೂಸ್ ಆಗುತ್ತೆ, ಫಿಟ್ಟಿಂಗ್ ಮಾಡ್ಕೋಬೇಕಾಗ್ತೈತಿ. ಸೊ ಸ್ವಲ್ಪ ಜನ ಎಲ್ಲ ಕೇಳ್ತಿರ್ತೀರಿ ಅಕ್ಕ ನಿಮ್ಮ ಸೈಜ್ ಯಾವುದು ಅಂಥೇಳಿ. ಸೊ ಇದು ನೋಡ್ರಿ ಎಲ್ ಸೈಜು. ಲಾಸ್ಟ್ ಟೈಮ್ ತರಿಸಿದಾಗ ಎಲ್ ಸೈಜು ಅಷ್ಟೊಂದೇನು ಲೂಸ್ ಇರಲಿಲ್ಲ, ಚೂರು ಲೂಸ್ ಇತ್ತು. ಸೊ ಇದು ನೋಡ್ತಾ ಇರ್ಬೋದು ಎಷ್ಟು ಲೂಸ್ ಐತೆ ಅಂತೇಳಿ. ಸ್ವಲ್ಪ ಜಾಸ್ತಿನ ಫಿಟ್ಟಿಂಗ್ ಮಾಡ್ಕೋಬೇಕಾಗ್ತೈತಿ. 4th ಸ್ಲೀವ್ ಐತಿ. 4th ಸ್ಲೀವ್ ಬರುತ್ತೆ ನೋಡಿರಿ. ಕಂಫರ್ಟಬಲ್ ಫೀಲ್ ಕೊಡುತ್ತಾ ಅಂತಂದು ಹೇಳ್ಬೋದು. ನೆಕ್ ಡಿಸೈನ್ ನೋಡ್ತಿರ್ಬೋದು. ಸೊ ಈ ರೀತಿಯಾಗಿ ಚೆನ್ನಾಗೈತಿ. ಸೊ ಆರಾಮಾಗಿ ನೀವು ಕಣ್ಣು ಮುಚ್ಕೊಂಡು ಬೈ ಮಾಡ್ಬೋದು. ಸೊ ನೋಡಿರಿ ದುಪ್ಪಟ್ಟ ಎಷ್ಟು ಬ್ರ್ಯಾಂಡಾಗಿ ಜೋರು ಚೆನ್ನಾಗೈತಿ ಅಂತೇಳಿ. ಸೊ ಅದ್ರಾಗ ನಮ್ಮ ಮೆರೂನ್ ಕಲರ್ ಅಂದ್ರೆ ಒಂದು ರೀತಿ ಇಷ್ಟ ಅಂತಂದು ಹೇಳ್ಬೋದು. ಎಷ್ಟು ಚೆನ್ನಾಗೈತಿ ಅಂತ ಸಖತ್ತಾಗೈತಿ. ಸೊ ಈ ಡ್ರೆಸ್ ಹೆಂಗೈತಿ ಅಂತಂದು ಕಮೆಂಟ್ ಮಾಡಿ ಹೇಳಿದ್ರೆ ಎಲ್ಲ ಡ್ರೆಸ್ಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ. ಸೊ ಬೈ ಮಾಡ್ಬೋದು. ಸಖತ್ತಾಗೈತಿ. ಇಷ್ಟ ಆಯಿತು. ದುಪ್ಪಟ್ಟ ಅಷ್ಟೇ ಸಾಫ್ಟಾಗಿ ಚೆನ್ನಾಗೈತಿ. ನೆಕ್ಸ್ಟ್ ಈಗ ತೋರಿಸ್ತಾರಂತಹ ಡ್ರೆಸ್ ನೋಡ್ತಾ ಇರ್ಬೋದು. ಇದು ಅಷ್ಟೇ 3 ಪೀಸ್ ಸೆಟ್ ಕುರ್ತಿ ಆಗಿರ್ತೈತಿ. ವಿ ನೆಕ್ ಬರ್ತೈತಿ. 3/4 ಸ್ಲೀವು. ಸೊ ಇದಕ್ಕೂ ಈ ರೀತಿ ದುಪ್ಪಟ್ಟ ಬರ್ತೈತೆ ನೋಡ್ರಿ. ಸೊ ವೇರ್ ಮಾಡಿದ್ರೆ ಲುಕ್ ವೈಸ್ ಈ ರೀತಿಯಾಗಿ ಐತಿ. ಸೊ ಇದನ್ನು ಅಷ್ಟೇ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಇದ್ರ ಡ್ರೆಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ. ಸೊ ಚೆಕ್ ಮಾಡಿರಿ, ಬೈ ಮಾಡಿರಿ. ಆ್ಯಂಡ್ ಇದಕ್ಕೆ ಪ್ಯಾಂಟ್ ಸ್ಟ್ರೇಟ್ ಪ್ಯಾಂಟ್ ಬರ್ತೈತಿ. ಚೆನ್ನಾಗೈತಿ ಅಂತಂದು ಹೇಳ್ಬೋದು. ಸೊ ಇವತ್ತಿನ ಬ್ಲಾಗ್ನಾಗ ನಾನು ಮೀಶೋ ಒಳಗೆ ತರಿಸಿರೋಂಥ ಟೋಟಲ್ ಆಗಿ 3 ಡ್ರೆಸ್ಗಳನ್ನ ತೋರ್ಸಕ್ಕಂತೀನಿ. 3 ಅಷ್ಟೇ ಕ್ವಾಲಿಟಿ ವೈಸ್ ಚೆನ್ನಾಗದವು. 3 3 ಪೀಸ್ ಸೆಟ್ ಕುರ್ತಿನ ಆಗಿರ್ತೈತಿ. ದುಪ್ಪಟ್ಟ, ಸ್ಟ್ರೇಟ್ ಪ್ಯಾಂಟ್ ಆ್ಯಂಡ್ ಟಾಪ್ ಬರ್ತೈತಿ. ಸೊ 2 ಸೈಡ್ ಕಟ್ ಬರ್ತೈತಿ. ಮತ್ತು ಈಗ ನಾನು ಅನ್ಬಾಕ್ಸಿಂಗ್ ಮಾಡಕ್ಕಂತೀನಲ್ಲ, ಸೊ ಇದು ಬಂದು ಪ್ಯಾರೆಟ್ ಗ್ರೀನ್. ಸೊ ಗಿಳಿ ಹಸಿರು ಏನಂತೀವಲ್ಲ, ಸೊ ಎಕ್ಸಾಕ್ಟ್ ಅದ ಕಲರ್ ಐತೆ ಅಂತಂದು ಹೇಳ್ಬೋದು. ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗೈತಿ. ಪಿಂಕ್ ಆ್ಯಂಡ್ ಪ್ಯಾರೆಟ್ ಗ್ರೀನು. ಸೊ ವೇರ್ ಮಾಡಿದಾಗ ಮಾತ್ರ ಲುಕ್ ವೈಸ್ ಗ್ರ್ಯಾಂಡ್ ಲುಕ್ ಕೊಡುತ್ತಂತಂದು ಹೇಳ್ಬೋದು. ಸೊ ಯೋಗ ಪಾಟ್ ಒಳಗೆ ಫುಲ್ ಥ್ರೆಡ್ ಎಂಬ್ರಾಯ್ಡಿಂಗ್ ಮಾಡಿದಾರೆ. ಆ್ಯಂಡ್ ಪ್ಯಾಂಟೂ ಅಷ್ಟು ಗಿಳಿ ಹಸಿರು ಕಲರ್ದನ ಬರ್ತೈತಿ. ಆ್ಯಂಡ್ ದುಪ್ಪಟ್ಟ ನೋಡ್ತಿರ್ಬೋದು ಫುಲ್ಲು ಗ್ರ್ಯಾಂಡ್ ಆಗೈತಿ. ಸೊ ಈ ದುಪ್ಪಟ್ಟ ವೇರ್ ಮಾಡಿದ್ರೆ ಇನ್ನೂ ಎಕ್ಸ್ಟ್ರಾ ಗ್ರ್ಯಾಂಡ್ ಲುಕ್ ಬರುತ್ತಂತಂದು ಹೇಳ್ಬೋದು. ಸೊ ನೋಡ್ತಿರ್ಬೋದು. ಆ್ಯಂಡ್ ಇನ್ನೊಂದು ಏನಂದ್ರೆ ಈ ಡ್ರೆಸ್ನ ಪ್ರೆಗ್ನೆನ್ಸಿ ವುಮೆನ್ಸು ಸಹ ಯೂಸ್ ಮಾಡ್ಬೋದು. ಸೊ ಬೆಲ್ಲಿ ಒಳಗೆ ಫುಲ್ಲು ಕಂಫರ್ಟಬಲ್ ಆ್ಯಂಡ್ ಫ್ರಿಲ್ ಬರ್ತೈತಿ ಯೋಗ ಪಾಟ್ ಹತ್ರ. ಸೊ ನೋಡ್ತಿರ್ಬೋದು. ಸೊ ಪ್ರೆಗ್ನೆಂಟ್ ಇರೋ ಹೆಣ್ಮಕ್ಳಿಗೆ ಈ ಟಾಪ್ ಬೆಸ್ಟ್ ನೋಡ್ರಿ. ಚೆನ್ನಾಗೈತಿ, ಕಂಫರ್ಟ್ ಫೀಲ್ ಕೊಡುತ್ತೆ ಅಂತಂದು ಹೇಳ್ಬೋದು. ಸೊ ನನಗಂತೂ ಇಷ್ಟ ಆಯ್ತಪ್ಪ ಈ ಡ್ರೆಸ್ಸು. ಸೊ ನಾರ್ಮಲ್ ಹೆಣ್ಮಕ್ಳೂ ಯೂಸ್ ಮಾಡ್ಬೋದು.
ಪ್ರೆಗ್ನೆಂಟ್ ಇರೋರು ಸಹ ಯೂಸ್ ಮಾಡ್ಬೋದು. ಸೊ ಈ ಡ್ರೆಸ್ಸಲ್ಲಿ ಎಕ್ಸ್ಟ್ರಾ ಬೆನಿಫಿಟ್ ಐತೆ ಅಂತಂದು ಹೇಳ್ಬೋದು. ಈ ಡ್ರೆಸ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ, ಚೆಕ್ ಮಾಡಿರಿ. ಸೊ ಬರ್ರಿ ಈಗ ಮಸ್ತ್ ಮ್ಯಾಗಿ ನೂಡಲ್ಸ್ ಬ್ಯಾಟಿಂಗ್ ಮಾಡೋಣ ಅಂತ. ಸೊ ಚೆನ್ನಾಗಿ ಒಳ್ಳೈತಿ, ನೋಡ್ತಿರ್ಬೋದು. ನಾನು ವಿಡಿಯೋದು ಮಾಡ್ಕೊಂಡು ಬರುವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ತಡ್ರಿ. ಖಾರ ಉಪ್ಪು ಎಲ್ಲ ಹಂಗಾಗೈತೆ, ಇನ್ನೂ ಸುಡಾಕಂದೈತಿ. ಬಿಸಿ ಬಿಸಿ ಇರೋದ್ರ ತಿನ್ಬೇಕು. ಸೂಪರ್. ಮತ್ತೇನು ಹೇಗಿತ್ತು ಪಲ್ಯ? ಚಲೋ ಆಗಿಲ್ಲ. ಮತ್ತು ಮುಂಜಾನೆ ಚಲೋ ಆಗಿರಕ್ಕಿಲ್ಲ ಇದು ಅಂತ ಅಂದಿಲ್ಲ. ಮತ್ತು ಚಲೋ ಆಗಿತ್ತು. ಸೊ ನೋಡ್ರಿ, ನೀರು ಬಂದಿದ್ದು. ಹಸ್ಬೆಂಡ್ ಡ್ಯೂಟಿಯಿಂದ ಬರೋಣ, ನೀರು ಹಿಡಿದ್ರೆ ಅರ್ವಿನ ಇವನ್ ನೋಡಿದ್ದಂಗಿಲ್ಲ ಅನ್ಸತ್ತಿದ್ದ. ನಾನು ಇಲ್ಲಾಂದ್ರೆ ಹಾಕೊಂಡು ತಿಂತಿದ್ದ. ನೂಡಲ್ಸ್ ಬೇಕು ಅಂತ ಒಂದು ವಾರದಿಂದ ಬೆನ್ನು ಹತ್ತಕತ್ತಿದ್ದ. ನಾನು ನೋಡಿಲ್ಲ. ತೊಗೊಂಡೆ ಇದನ್ನ ಕೊಡ್ಕೊಳಕ್ ಹೋಗಿದ್ದೀನ. ಅಯ್ಯ ಪುಸ್ ಮಾಡ್ತಾನ. ಅಲ್ಲ ಏನಿದು, ನಾಳೆಗೆ ಇದು ಹೋಲಿ, ಈಗ ಆಡೆ ಅಲ್ಲಿನ. ಯಾರು ಹುಡುಗರು ಹೋಲಿ? ಸರಿ ಮಾರಿಗೆ ಹೊಡಿಕಲ್ಲ. ನಾಳೆ ಹೋಲಿ ಇದೆ, ನಿನ್ನ ಕೆಡಿಸಿಡ್ರ ಇಡೋದಿಲ್ಲ. ನೀ ಏನು ವರ್ಷ ಒಂದೊಂದು ಒಟ್ಟ ನಾಳೆಗೆ ಆಡ. ಎಷ್ಟು ಆಡ್ತೀನಿ ನೋಡ್ತೀನಿ. ವರ್ಷ ಒಂದೊಂದು ತೊಗೊಂಬರೋದು, ಮುರಾಬಿಟ್ಟಿ ಮಾಡೋದು, ಒಗಿದು. ನೀರು ಬರ್ತಾವಿಲ್ಲ. ಈಗ ಚೆಕ್ ಮಾಡ್ಬಿಡ. ಸೊ ನೋಡ್ರಿ, ಇದು ಸೀರೆಗ ಈಗ ಫಾಲ್ಸ್ ಹಚ್ಬೇಕು ನೋಡ್ರಿ. ಈಗೆಲ್ಲ ಬ್ಲೌಸ್ ಎಲ್ಲ ಕಟ್ ಮಾಡ್ಕೊಂಡೇನಿ. ಎಷ್ಟು ಶೈನಿಂಗ್ ಐತೆ ನೋಡ್ರಿ ಸೀರೆಗ. ಶೈನಿಂಗ್ ಹೊಡಕತ್ತಂತೆ. ಯಾವ ಕಲರ್? ಕಲರ್ನು ತಂದಿದ್ದೀನ? ಕಲರ್ ತಂದಿದ್ದಿ? ಮತ್ತೆ ಎಲ್ಲದ ಹಂಗ ತಗೊಂಡು ಹೋದೆ ನೋಡ ಅಂಗಡಿಗೆ. ಇದು ಮ್ಯಾಗಿ ಮಾಡಿರ್ ನೋಡ್ಲಿ. ಬೇಕನ ಎಲ್ಲಾರ ನಾನ ತಿಂದ ಹಾಗೆ ಮಾಡ್ತೀನಿ ನೋಡು. ಮತ್ತೆ ನಂದಿದ ಈಗ ಅರ್ಧ ಖಾಲಿ ಮಾಡೀನಿ. ನಂದಿದ ಖಾಲಿ ನಿನಗಿಲ್ಲದ. ಇಲ್ಲಪ್ಪ, ನಾ ಯಾಕೆ ಮಾಡ್ಲ? ಕಲರ್ ಅನ್ಸತ್ತ. ಹೋಗಿ ನೂಡಲ್ಸ್ ಬೇಕಾಗಿಲ್ಲ. ಹೋಗಿ ಖಾಲಿ ಆತ ನಿನಗಿಲ್ಲ ನೋಡು.